ಜಿಮ್ ಸಮೀರ್ಗ ಹಿಂದೂ ಹುಡುಗಿರ ಟಾರ್ಗೆಟ್ ಅಂತ ಸಂತ್ರಸ್ತೆ ಮಾಡಾಕತ್ತಿರೋ ಆರೋಪನ ಬೇರೆ, ಅವ ಹೇಳಾಕತ್ತಿರೋ ಕತಿನ ಬೇರೆ. ಹುಡುಗಿರ್ಗೆ ಗರ್ಭಪಾತದ ಮಾತ್ರೆಗಳನ್ನ ನುಂಗಿಸ್ತಿದ್ದ ಅನ್ನೋ ವಿಡಿಯೋ ವೈರಲ್. ಲವ್ ಜಿಹಾದ್ ಮಾಡಾಕ ಹಿಂದೂ ಸಾಮರಸ್ಯ ಗಳಿಸಿದ್ನ ಈ ಸಮೀರ. ಜಿಮ್ ಬರೋ ಹಿಂದೂ ಹುಡುಗಿರೇ ಈ ಸಮೀರ್ನ ಟಾರ್ಗೆಟ್. ಈಗ ಸಿಂಪತಿ ಕಾರ್ಡ್ ಪ್ಲೇ ಮಾಡಾಕ ಐಡಿಯಾ ಮಾಡ್ಯಾರ. ಹುಬ್ಬಳ್ಳಿ ಜಿಮ್ ಸಮೀರ ಇವ ಈಗ ಟ್ರೆಂಡಿಂಗ್ನಾಗ ಅದಾನ. ಏನು ನಿನ್ನೆಯಿಂದ ಅವನು ಸುದ್ದಿ ಟಿವಿ ಒಳಗ ಸೋಷಿಯಲ್ ಮೀಡಿಯಾದಾಗ ಅವ್ರ ಅಕ್ಕ ಬೇರೆ ಮಾತಾಡೋದೇನು, ಎಲ್ಲರೂ ಮಾತಾಡಕತ್ತ ಬಿಟ್ಟಾರ. ನಾವು ಸರಿ ನೀವು ಸರಿ, ಏನು ವಿಷಯ ರೀ? ಲವ್ ಜಿಹಾದ್ ಮಾಡ್ಯಾನ ಸಮೀರ್. ಜಿಮ್ ನಡೆಸ್ತಿದ್ದ, ಜಿಮ್ಮಿಗೆ ಬರ್ತಿದ್ದ ಹುಡುಗಿರ ಜೋಡಿ ಎಲ್ಲ ಇಂಥದ್ದ ಮಾಡಾಕತ್ತನು ಅನ್ನೋ ಸುದ್ದಿ ಬೇರೆ. ಈಗ ಖುಷಿ ಅನ್ನೋ ಹಿಂದೂ ಹುಡುಗಿ ಅವನ ಬಲಿಗೆ ಬಿದ್ದಿದ್ಲು. ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಒಂದು ವಿಡಿಯೋ ಮಾಡಿಕೊಂಡು ಅಂತ ಸುದ್ದಿ. ಸಂತ್ರಸ್ತ ಹುಡುಗಿ ಹೇಳೋ ಪ್ರಕಾರ ಈ ಸಮೀರ ಅನ್ನೋನು ಆಕೆಯ ವಿಡಿಯೋ ಮಾಡಿಕೊಂಡು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ, ನನ್ನ ಜೊತೆ ಇರು ಅಂತಿದ್ದ. ಸಾಕಷ್ಟು ಬಾರಿ ಆಕೆ ಮೇಲೆ ಅತ್ಯಾಚಾರ ಮಾಡ್ಯಾನು. ಆ ವಿಡಿಯೋಗಳನ್ನ ಇಟ್ಕೊಂಡು ತೋರಿಸಿ ನನಗೆ ಬಹಳಷ್ಟು ನೋವು ಕೊಟ್ಟಾನ ಅಂತ ಹೇಳಕತ್ತಾಳ. ಆಕೆ ಏನು ಹೇಳಿದ್ಲು ನೋಡ್ರಿ. ಬಾ ಒಳಗೆ ಬಾ ನೀರು ಕುಡಿ ಅಂತ ಹೇಳಿ ಒಂದೇನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಇತ್ತೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ, ನಿನ್ನ ವಿಡಿಯೋ ನಾನು ಹಿಂಗೆ ಮಾಡ್ಯಾನ ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ನಾನು ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್, ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಖುಷಿ ಈ ರೀತಿ ನನ್ನ ಜೋಡಿ ಇವು ಮಾಡ್ಯಾನ ಅಂತ ಗೊತ್ತಾದ ಮೇಲೆ ಅವರ ತಂದೆ ತಾಯಿ ಸೇರ್ಕೊಂಡು ಸಮೀರನ ಮನೆಗೆ ಹೋಗ್ತಾರ. ಯಾಕೋ ಸಮೀರ ಹಿಂಗೆ ಮಾಡಿ ಅಂತ ಕೇಳಿದ್ರ, ಸಮೀರ ನಾ ಏನು ಮಾಡಿಲ್ಲ, ಆಕಿ ಯಾವನ ಕಡೆ ಹೋಗಿದ್ಲೋ ಯಾರಿಗೆ ಗೊತ್ತು ಅನ್ನುವಂಥ ಉತ್ತರ ಕೊಟ್ಟನಂತ. ಅದಷ್ಟೇ ಅಲ್ಲ, ಅವನ ದುಡ್ಡಿನ ದರ್ಪ ತೋರಿಸಿ ಅವ್ರ ಮೇಲೆ ನೀವೆಲ್ಲ ಏನು ಮಾಡ್ತೀರಿ, ನನಗೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಆವಾಜ್ ಹಾಕಿದ್ನಂತೆ. ಅದಾದ್ಮೇಲೆ ಅಲ್ಲಿನ ಮಂದಿಗೆ ಸಿಟ್ಟು ಬಂದು ಅವನ ಅವಾಚ್ಯ ಪದಗಳನ್ನ ಕೇಳಿದ್ಮೇಲೆ ಹೊಡೆದು ಕರ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಸ್ಯಾರ. ಈ ಕತೆ ಇಲ್ಲಿಗೆ ನಿಂತಿಲ್ಲ, ಪೊಲೀಸರು ಬೇರೆನ ಒಂದು ಕತೆ ಹೇಳಕತ್ತಾರೆ. ಅದ್ರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅವಹೇಳನಕಾರಿಯಾಗುವಂಥ ಕೆಲವು ಆಡಿಯೋಗಳು ಈ ಹುಡುಗ ಮಾತಾಡಿದ್ದಾನೆ ಅನ್ನೋಂಥದ್ದು ಕೂಡ ಹಲವಾರು ವಿಷಯಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಕುರಿತಾಗಿ ಅವರ ಅಡ್ವೊಕೇಟ್ ಕಡೆಯಿಂದ ಏನು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀವಿ. ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕಂಪ್ಲೇಂಟನ್ನು ಪರಿಶೀಲಿಸಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಪೊಲೀಸರು ಹೇಳೋ ಪ್ರಕಾರ ಸಮೀರ ಆಕೆಗೆ ಮೋಸ ಮಾಡ್ಯಾನು, ಬ್ಲ್ಯಾಕ್ ಮೇಲ್ ಮಾಡ್ಯಾನು. ಅದರ ಪುರಾವೆಗಳು ಅವನ ಫೋನ್ ಒಳಗೆ ಇದ್ದಾವ. ಆದ್ರೆ ಅವ ಆಕೆಯ ಸಮುದಾಯದ ಮಂದಿಗೆ ಅವ್ರೇನು ಮಾಡ್ತಾರೆ, ನನಗೆ ನಾನ ರಾಜ ಅನ್ನೋ ರೀತಿ ಆ ಸಮುದಾಯವನ್ನ ಕೀಳಾಗಿ ನೋಡಿ ಮಾತಾಡ್ಯಾನು. ಹಿಂಗಾಗಿ ಅದು ಲವ್ ಜಿಹಾದ್ ಕೇಸ್ ಅಷ್ಟೇ ಆಗಿ ಉಳಿದಿಲ್ಲ, ಎರಡು ಸಮುದಾಯಗಳ ನಡಬರ್ಕ ಒಂದು ಜಗಳ ತರೋ ಕೆಲಸ ಮಾಡತೈತಿ ಆ ಆಡಿಯೋ ಅಂತ ಹೇಳಕತ್ತಾರ. ಅದ್ರ ಜೋಡಿ ಇನ್ನು ಇನ್ವೆಸ್ಟಿಗೇಷನ್ ಮಾಡಾಕತ್ತೀವಿ, ಖುಷಿ ಸಂತ್ರಸ್ತೆಗೆ ನ್ಯಾಯ ಒದಗಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಇವರೆಲ್ಲ ಹೊಡೆದು ಪೊಲೀಸರಿಗೆ ಒಪ್ಸಿದ್ರಲ್ರಿ, ಅವ ಜಿಮ್ ಸಮೀರ ಅವ ಇನ್ನೊಂದು ವಿಡಿಯೋ ಕೊಟ್ಟಾನ. ಇದೆಲ್ಲ ಸುಳ್ಳು, ನಾನಂತವನ್ನಲ್ಲ, ನಾನು ತುಂಬ ಒಳ್ಳೆಯವನು, ನಾನು ಅಕ್ಕಿಗೇನೂ ಮಾಡಿಲ್ಲ, ಬದಲಿಗೆ ಆಕಿನೇ ನನಗೆ ಆ ರೀತಿ ಮಾಡ್ಯಾಳ, ಆಕಿನೇ ಇವನ ಮೇಲೆ ಅತ್ಯಾಚಾರ ಮಾಡಿದ್ಲು ಅನ್ನುವಂಥ ಮಾತುಗಳನ್ನ ನಾವು ಹೇಳಾಕತ್ತಾನ. ಇವನ ಮೇಲೆ ಆಕಿ ಅತ್ಯಾಚಾರ ಮಾಡಿ ವಿಡಿಯೋಗಳನ್ನ ಮಾಡ್ಕೊಂಡು ಇಟ್ಕೊಂಡಾಳ, ಅದಕ್ಕೆ ವಿಡಿಯೋಗಳು ಆಕಿ ಫೋನ್ ಒಳಗೆ ಇದ್ದಾವ, ನನ್ನ ಫೋನ್ ಒಳಗೆ ಏನೂ ಇಲ್ಲ ಅಂತ ಹೇಳಾಕತ್ತಾನ. ಇವ ಒಂದು ಮರ್ತಂಗಾನ, ಡಿಲೀಟ್ ಮಾಡಿದ್ರೆ ಫೋನ್ನಂತ ಹೋಗಂಗಿಲ್ಲ, ಪೊಲೀಸರೆಲ್ಲ ಹಿಡಿದು ತೆಗಿತಾರ ಅನ್ನೋದನ್ನ. ಬಟ್ ನಾವು ಹೇಳೋಣ ನೋಡ್ರಿ, ಕಣ್ಣ ಮಾರಿ ಊದಿಸ್ಕೊಂಡು ಅದನ್ನ ಸ್ವಲ್ಪ ನೋಡ್ರಿ. ವಿಡಿಯೋ ಮಾಡಿದ ಕರೆ ಐತ್ರಿ, ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ, ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡ್ರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ರಿ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕಿಗೆ ಬೇಹೋಶ್ ಮಾಡ್ಸೇನಂದ್ರ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ? ಬೇಹೋಶ್ ಆಗಿ ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಫೋನ್ ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ.
ಇದು ಖುಷಿ ಏನ್ ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗ್ ಗೊತ್ತೈತಿ. ಆಕಿ ಒಂದ್ ಪ್ರೆಷರ್ನಾಗ ಹೇಳತ್ತಾಳ. ಇಷ್ಟಕ್ಕ ನಿಲ್ಲಿಲ್ಲ, ಸಮೀರ್ ಅವರ ಕುಟುಂಬಸ್ಥರು ಒಂದು ಕತೆ ಹೇಳಾಕತ್ತಾರ. ಆ ಥರ ಹುಡುಗ ಅಲ್ಲ, ಆ ಹುಡುಗಿ ನಮ್ಮ ಮನೆಗೆ ಬರ್ತಿದ್ಲು, ಅವ್ರ ತಂದೆ ತಾಯಿ ಕೂಡ ನಮ್ಮ ಮನೆಗೆ ಬಂದು ಹೋಗ್ಯಾರ. ಇದೆಲ್ಲ ಸುಳ್ಳಾರೋಪ. ಹಿಂದೂ ಮುಸ್ಲಿಂ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ್ರಿ. ಲವ್ ಜಿಹಾದ್ ಅಂತ ಕೆಲಸ ನನ್ನ ಮಗ ಮಾಡಕ್ ಸಾಧ್ಯನೇ ಇಲ್ಲ, ನನ್ನ ತಮ್ಮ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ನಾವು ಕೂಡ ಹಿಂದೂ ಮುಸ್ಲಿಮ್ರು ಅನ್ನೋದನ್ನ ಬಿಟ್ಟು ಹಿಂದೂ ಹಬ್ಬಗಳನ್ನ ಆಚರಣೆ ಮಾಡ್ತಿದ್ವಿ. ನನ್ನ ತಮ್ಮ ಗಣೇಶ ಚತುರ್ಥಿಗೆ ಹೋಗ್ತಿದ್ದ. ನಮ್ಮ ಜಿಮ್ ಒಳಗೂ ನಾವು ಲಕ್ಷ್ಮೀ ದೇವಿ ಪೂಜೆ ಮಾಡೀವಿ, ಮನೆ ಒಳಗೂ ನಾವು ಫೋಟೋ ಇಟ್ಟ ಪೂಜೆ ಮಾಡ್ತೀವಿ ಅಂತ ಹೊಸದೊಂದು ವಿಡಿಯೋಗಳನ್ನ ರಿಲೀಸ್ ಮಾಡಿ ಇನ್ನಷ್ಟು ಈ ಕತೆಗೆ ಟ್ವಿಸ್ಟ್ ಕೊಟ್ಟಾರ. ಶಿವರಾತ್ರಿ ಆಚರಣೆ, ಗಣೇಶ ಹಬ್ಬ ಆಚರಣೆಗಳ ವಿಡಿಯೋಗಳು ನೋಡಿದ್ರಿ. ಈಗ ಇಷ್ಟಕ್ಕ ನಿಲ್ಲಿಲ್ಲ, ಅಲ್ಲಿ ಸಮುದಾಯ ಎಂಟ್ರಿ ಆಗಿದ್ದೇ ತಡ ಈ ಕಡೆ ಸಮೀರ್ ಮನಿ ಮಂದಿ ಇನ್ನ ಟಲಟ್ ಆಗಿ ಖುಷಿ ಮನಿ ಮೇಲೆ ದಾಳಿ ಮಾಡ್ಯಾರ ಅನ್ನೋ ಆರೋಪನ ಅವರ ತಂದೆ ಮಾಡಾಕತ್ತಾರ. ನಮ್ಮ ಹತ್ತಿಗೆ ಎಲ್ಲ ವಿಡಿಯೋಸ್ ಇದ್ದಾವ, ನಮ್ಮ ಮನಿ ಮೇಲೆ ಇವರು ದಾಳಿ ಮಾಡಾಕತ್ತಾರ, ಕೇಸ್ನ ಸತ್ರು ವಾಪಸ್ ತಗೊಳ್ಳೋದಿಲ್ಲ, ನನ್ನ ಮಗಳಿಗೆ ಅನ್ಯಾಯ ಆಗೈತಿ, ನಾ ಸುಮ್ಮಿರೋದಿಲ್ಲ ಅಂತ ಅವ್ರು ಇನ್ನೊಂದು ಕಡೆ ಮಾತಾಡತ್ತಾರ. ಹಿಂದೂ ಸಂಘಟನೆಗಳು ಹೇಳೋ ಪ್ರಕಾರ ಅವ ಎಲ್ಲ ಪೂಜೆ ಮಾಡ್ತಿದ್ರು ಕೂಡ ಅದು ಹಿಂದೂ ಹುಡುಗಿರ್ನ ತನ್ನ ಲವ್ ಜಿಹಾದ್ ಜಾಲಕ್ಕ ಸಿಗ್ಸಾಕ್ ಮಾಡ್ತಿದ್ದ. ಅವನು ನಿಜವಾಗ್ಲೂ ಹಿಂದೂ ಸಂಸ್ಕಾರವನ್ನ ಆಚರಣೆ ಮಾಡ್ತಿದ್ದ ಅಂದ್ರ ಈ ರೀತಿ ವಿಡಿಯೋ ಮಾಡೋದು, ಪಬ್ಬಲ್ಲಿ ಡ್ಯಾನ್ಸ್ ಮಾಡೋದು, ಸ್ವಿಮ್ಮಿಂಗ್ ಪೂಲಲ್ಲಿ ಇನ್ನೊಂದು ಸ್ವಲ್ಪ ಜನ ಹುಡುಗರ ಜೊತೆ ತಿರುಗಾಡೋದು ಇದೆಲ್ಲ ಮಾಡ್ತಿರ್ಲಿಲ್ಲ. ಇದು ಅವನ ಟ್ರ್ಯಾಪ್. ಈ ಟ್ರ್ಯಾಪ್ ಒಳಗ ಹಿಂದೂ ಹುಡುಗಿರ ಬಿಳ್ಳಿ ಅಂತಾನೆ ಈ ರೀತಿ ಫೋಟೋ ಪೂಜೆ ಮಾಡಿ ಅವ ನಾಟಕ ಮಾಡ್ತಿದ್ದ ಅಂತ ಹೇಳಕತ್ತಾರ. ಅವ್ರು ಯಾಕೆ ಹಿಂಗೆ ಹೇಳಿದ್ರು ಅಂದ್ರ ಸಮೀರ್ನ ಫೋನ್ ಒಳಗ ಇನ್ನಷ್ಟು ವಿಡಿಯೋಗಳು ಸಿಕ್ಕಾವ. ಅದು ಬರೀ ಹಿಂದೂ ಹುಡುಗಿಗಳ ಜೊತೆನೆ ಅವನ ಚೆಲ್ಲಾಟ ಚಕ್ಕಂದ. ಅದೇ ರೀತಿಯ ವಿಡಿಯೋಗಳು, ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಿರೋ ಹುಡುಗಿರ ಜೊತೆ ಇವನ ಸೆಲ್ಫಿಗಳು, ಸ್ವಿಮ್ಮಿಂಗ್ ಪೂಲಲ್ಲಿ ಇವನ ನವರಂಗಿ ಆಟ, ಅದು ಬರೀ ಖುಷಿ ಜೊತೆ ಅಲ್ಲ, ಸಾಕಷ್ಟು ಖುಷಿಯಂತಹ ಹಿಂದೂ ಹೆಣ್ಣು ಮಕ್ಕಳ ಜೊತೆ ಈ ರೀತಿ ಇವನ ಆಟ ಇತ್ತು. ಜಿಮ್ಗೆ ಬರ್ತಿದ್ದವ್ರನ್ನ ಟ್ರ್ಯಾಪ್ ಮಾಡೋ ಕೆಲಸ ಇವ ಮಾಡ್ತಿದ್ದ ಅಂತ ಈಗ ಆ ವಿಡಿಯೋಗಳು ಹೊಸದೊಂದು ಕತೆ ಹೇಳಕತ್ತವ. ಹಿಂದೂ ಹುಡುಗಿರ್ನೇ ಟಾರ್ಗೆಟ್ ಮಾಡಿದ್ದ ಅನ್ನೋ ಆರೋಪ ಈಗ ಲವ್ ಜಿಹಾದ್ ನಡೆದೈತಿ ಅನ್ನೋದಕ್ಕ ಹೆಚ್ಚಿನ ಸಾಕ್ಷಿಯನ್ನ ಕೊಡಾಕತ್ತವ. ಒಂದು ಪ್ರಕರಣ ಲವ್ ಜಿಹಾದ್ ಆಯ್ತು. ಲವ್ ಜಿಹಾದ್ ಪ್ರಕರಣ ಎರಡು ಸಮುದಾಯಗಳ ನಡುವೆ ಒಂದು ಬಿರುಕನ್ನ ಮೂಡಿಸೈತಿ. ಸದ್ಯಕ್ಕ ಈ ವಿಚಾರಣೆ ಎಷ್ಟು ಚುರುಕಾಗಿ ನಡೀತಾ ಅಷ್ಟು ಅಲ್ಲಿನ ಮಂದಿಗೂ ಸುತ್ತಮುತ್ತಲಿನ ವಲಯಕ್ಕೂ ಒಳ್ಳೇದು. ಯಾಕಂದ್ರ ಅಲ್ಲಿ ಯಾವುದು ಸಮಾಧಾನವಾಗಿ ನಡಿಯಾಕತ್ತಿಲ್ಲ. ಅವ್ರ ಮನೆಯವರು ಇವ್ರ ಮನೆ ಮೇಲೆ ಬಂದ ದಾಳಿ ಮಾಡಾಕತ್ತಾರಂತ ಹುಡುಗಿ ಮನೆಯವರು ಆರೋಪ ಮಾಡಾಕತ್ತಾರ. ಯಾವುದೇ ಒಂದು ಕೆಟ್ಟ ಘಟನೆ ನಡೆಯೋಕ್ಕಿಂತ ಮುಂಚೆ ಇದು ಲವ್ ಜಿಹಾದ್ ಪ್ರಕರಣ ಅಥವಾ ಏನು ಅನ್ನೋದನ್ನ ಪೊಲೀಸರು ಹೇಳಬೇಕಾಗೈತಿ. ಆದ್ರ ಹೊರಗ ಸಮೀರ ಕೋಮು ಸಾಮರಸ್ಯ ತೋರಿಸಿ ಒಳಗೊಳಗ ಕಾಮ ರಹಸ್ಯ ಮಾಡ್ತಿದ್ದ. ಇದೊಂದು ರೀತಿ ಹೊಸ ಲವ್ ಜಿಹಾದ್ಗ ಹೊಸ ಸೃಷ್ಟಿ ಮಾಡ್ಯಾನ ಅಂತ ಆರೋಪಗಳು ಹೆಚ್ಚಾಗಕತ್ತಾವ.